ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರೀತಿ ಖುಷಿ ಕನ್ನಡ ವ್ಲಾಗ್ಸ್. ಬನ್ನಿ ಇವತ್ತು ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣ ಪರ್ಫೆಕ್ಟಾಗಿ. ನೋಡಿ, ಈ ಥರ ಮುದ್ದೆ ಬೇಕು ಅಂದರೆ ನಾನು ಹೇಳೋ ಥರ ವಿಡಿಯೋ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಎಷ್ಟು ಈಸಿಯಾಗಿ ಮಾಡ್ಕೋಬೋದು, ಒಂದು ಗಂಟಿಲ್ದಿರ ಅಂತ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಮುದ್ದೆ ಅಂತ. ಬಿಸಿ ಬಿಸಿ ಮುದ್ದೆ ಈ ಥರ ಬಸ್ಸಾರು ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸೂಪರಾಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ಇವಾಗ ಒಂದು ಕಪ್ಪು ನೋಡಿ, ಈ ಥರ ಒಂದು ಬಟ್ಲಲ್ಲಿ ಒಂದು ಬಟ್ಲು ಹಸಿಟ್ಟು ತಗೊಂಡಿದ್ದೀನಿ ರಾಗಿ ಹಿಟ್ಟು. ಈಗ ಅದೇ ಬಟ್ಲಲ್ಲಿ 2 ಕಪ್ಪು ನೀರು ಹಾಕ್ಕೊಡಿ. ನಿಮಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಅದೇ ಬಟ್ಲಲ್ಲಿ ತೋರಿಸ್ತಾ ಇದ್ದೀನಿ. ಅದರಲ್ಲಿ 2 ಕಪ್ಪು ನೀರು ಹಾಕ್ಕೊಳ್ಳಿ. 2 ಕಪ್ಪು ನೀರು ಹಾಕ್ಕೊಂಡಿದ್ದಾದಮೇಲೆ ತುಪ್ಪ ಅಥವಾ ಬೆಣ್ಣೆ ಏನಾದ್ರು ಇದ್ರೂ ನೀವು ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಇಲ್ಲ ಅಂದ್ಬಿಟ್ಟು 1 ಸ್ಪೂನು ಮಾಮೂಲಿ ಅಡುಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ, 1 ಸ್ಪೂನು. ಅದಾದಮೇಲೆ 1 ಸ್ಪೂನು ರಾಗಿ ಹಿಟ್ಟೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಅದರಲ್ಲಿ ಒಂದು ಚೂರು ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಈ ಥರ ಒಂದು ಗಂಟು ಇರಬಾರ್ದು, ಈ ಥರ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ಸ್ಟವ್ ಆನ್ ಮಾಡಿ ಅದನ್ನು ನೀರು ಕಾಯೋಕ್ಕಿಡಿ. ಚೆನ್ನಾಗಿ ಕುದಿ ಬರಬೇಕದು. ಈ ಥರ ಚೆನ್ನಾಗಿ ಕುದಿ ಬಂದಾಗ ಈ ಥರ ರಾಗಿ ಹಿಟ್ಟು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಒಂದು 3-4 ಸೆಕೆಂಡ್ ಅದನ್ನು ತಿರುಗಿಸ್ಬೇಡಿ, ಹಾಗೆ ಬಿಟ್ಬಿಡಿ. ಅದಾದಮೇಲೆ ಈ ಥರ ತಿರುಗಿಸ್ಕೊಳ್ಳಿ. ಅದಾದಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ನಿಮಗೆ ಈ ಥರ ಮಿಕ್ಸ್ ಮಾಡುವಾಗಲೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿದೆ ಅಂತ. ಗಟ್ಟಿ ಇಲ್ಲ, ಗಟ್ಟಿ ಬರಲ್ಲ, ಚೆನ್ನಾಗಿ ಬರುತ್ತೆ. ತಿರುಗ್ಸೋಕ್ಕೆ ಅದನ್ನು ಮಿಕ್ಸ್ ಮಾಡುವಾಗಲೂ ನಮಗೇನು ಹಿಂಸೆ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವೇ ಒಂದು ಚೂರು ಗಂಟಿಲ್ದಂಗೆ ಈ ಥರ ಆವಾಗವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು. ಈ ಥರ ಅದನ್ನು ನೋಡಿ, ಈ ಥರ ಮುಟ್ಟಿ ನೋಡಬೇಕು. ಈ ಥರ ಮುಟ್ಟಿ ನೋಡಿದಾಗ ಕೈಗೆ ಅಂಟಬಾರ್ದು ಮುದ್ದೆ, ಆವಾಗ ಚೆನ್ನಾಗಿ ಬೆಂದಿದೆ, ಚೆನ್ನಾಗಾಗಿದೆ ಮುದ್ದೆ ಅಂತ. ಅಂಟಿದ್ರೆ ಇನ್ನು ಬೇಯಿಸ್ಕೋಬೇಕು. ಈಗ ಮುಟ್ಟಿ ನೋಡಿದಾಗ ಅಂಟಬಾರ್ದು ಕೈಗೆ. ನೋಡಿ, ಒಂದು ಚೂರು ಅಂಟ್ತಾ ಇಲ್ಲ. ಇವಾಗ ಚೆನ್ನಾಗಿ ಬೆಂದಿದೆ, ಚೆನ್ನಾಗಾಗಿದೆ ಅಂತ. ಇವಾಗ ಮಾಮೂಲಿ ಈ ಥರದ್ದು ಮಣೆ ಇರುತ್ತಲ್ವ ಎಲ್ಲರ ಮನೇಲೂ, ಅದಕ್ಕೆ ಸ್ವಲ್ಪ ನೀರು ಅದ್ಕೊಂಡು ಈ ಥರ ಇದು ಮಾಡಿಕೊಂಡು, ನಾನು ಮುದ್ದೆ ಜಾಸ್ತಿ ದಪ್ಪ ಕಟ್ಟೋದಿಲ್ಲ ನಮ್ಮ ಮನೇಲಿ, ಹಾಗಾಗಿ ಒಂದು ಮೀಡಿಯಮ್ಮಾಗಿ ಕಟ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮುದ್ದೆ. ಈ ಥರ ನಾದ್ಕೊಂಡು ಕಟ್ಕೋಬೇಕು ಮುದ್ದೆ, ಚೆನ್ನಾಗಿ ಬರುತ್ತೆ. ಒಡ್ಕೊಳ್ಳಲ್ಲ ಮುದ್ದೆ, ಅಷ್ಟು ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ನಾನು ಈ ಥರ ನೀಟಾಗಿ ಒಂದು ಸ್ವಲ್ಪ ನಾದ್ಕೊಂಡು ಈ ಥರ ಕಟ್ಕೊತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮುದ್ದೆ. ನೀವು ಒಂದು ಸಲ ಟ್ರೈ ಮಾಡಿ, ಈ ಥರ ಸಖತ್ತಾಗಿ ಬರುತ್ತೆ ಮುದ್ದೆ. ಒಂಚೂರು ಗಂಟು ಬರಲ್ಲ, ಸಾಫ್ಟಾಗಿರುತ್ತೆ, ಮೆತ್ತಗೆ ಚೆನ್ನಾಗಿರುತ್ತೆ ಮುದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಇಷ್ಟೇ ಮುದ್ದೆ ಮಾಡೋದು, ತುಂಬ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ಪರ್ಫೆಕ್ಟಾಗಿ. ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ, ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ.